ಅಲ್ಲ, ನಾವು ಮೊದಲಿಂದನೂ ಹೇಳ್ತಾ ಇದ್ದೀವಲ್ಲ, ಗೆದ್ದಾಗೂ ಹೇಳಿದ್ದೀವಿ. ಸೋತಾಗ ನಾನು ಹೇಳಿದ್ದೇನು ಅಂತ ಸರಿಯಾಗಿ ಅರ್ಥ ಮಾಡ್ಕೊಳಕ್ಕೆ ಹೇಳಿ ಅವ್ರಿಗೆ. ನಾನು ಹೇಳಿದ್ದು ಸೆಲೆಕ್ಟಿವ್ ಆಗಿ ಮಾಡ್ತಾರೆ, ಸೆಲೆಕ್ಟಿವ್ ಆಗಿ ರಾಜ್ಯ ಆಯ್ಕೆ ಮಾಡ್ಕೊತಾರೆ, ಸೆಲೆಕ್ಟಿವ್ ಆಗಿ ಕ್ಷೇತ್ರಗಳ ಆಯ್ಕೆ ಮಾಡ್ಕೊತಾರೆ, EVM ಹ್ಯಾಕ್ ಮಾಡ್ತಾರೆ ಅಂತ ನಾವು ಇವತ್ತು ಹೊಸದಾಗಿ ಏನು ಹೇಳ್ತಾ ಇಲ್ವಲ್ಲ. ನಾವು ಮೊದಲಿಂದನೂ ಹೇಳ್ಕೊಂಡು ಬಂದಿದ್ದೀವಿ. 2014ರಿಂದನೂ ನಂತರ ಬಂದಂಥ ಎಲ್ಲ ಚುನಾವಣೆಗಳಿಗೂ ಕೂಡ ಅವರು ಕಾಂಪ್ರಮೈಸ್ ಮಾಡಿದ್ದಾರೆ EVMಗಳಂತ. ಬರೀ ನಾನೊಬ್ಬ ಹೇಳಿದ್ದಾನೆ ಅಂದರೆ ಹುಚ್ಚ ಅನ್ಬೋದು ನನ್ನ. ಆದರೆ ಇಡೀ ದೇಶದಲ್ಲಿ ಜನ ಹೇಳ್ತಾರಲ್ವಾ. ಮಹಾರಾಷ್ಟ್ರದಲ್ಲಿ ಮೊನ್ನೆ ನಡೆದಂಥ ಎಲೆಕ್ಷನ್ನಲ್ಲಿ ನಾವು ವಿಶ್ಲೇಷಣೆ ಮಾಡುವಾಗ ಆ ರೀತಿ ಒಂದು ಚರ್ಚೆ ಆಗಿದೆ ಅಂತ ಹೇಳಿದ್ದೀನಿ. ರವಿಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಗೊತ್ತಿಲ್ಲ ಪಾಪ. ಈಗ ಬಿಜೆಪಿ ಅವಧಿಯಲ್ಲೇ ಅತಿ ಹೆಚ್ಚು ನೋಟಿಸ್ ಆಗಿರುವಂಥದ್ದು ಈಗ ಬಹಿರಂಗ ಆಗಿದೆ. ವಿಧಾನಮಂಡಲ ಸಮಿತಿಯವರು ಅವಾಗಲೇ ಡಿಸಿಗಳಿಗೆಲ್ಲ ಸೂಚನೆ 1885 ಅವಧಿಯಲ್ಲಿ 1735 ನೋಟಿಸ್ ಆಗಿದೆ. ಈಗ ಸತ್ಯ ಯಾವತ್ತೂ ಕೂಡ ಮುಚ್ಚಿಡಕ್ಕಾಗಲ್ಲ ಜಾಸ್ತಿ ದಿವಸ. ಈಗ ನಮ್ಮ ಮೇಲೆ ಆಪಾದನೆ ಮಾಡ್ತಿದ್ರು, ನೀವು ಕೊಟ್ಟಿದ್ದೀರಿ, ನೋಟಿಸ್ ಕೊಟ್ಬಿಟ್ಟಿದ್ದೀರ ಅಂತ. ಇವ್ರೇನು ಮಾಡಿದರು? ಇವರು ಒಂದು ಸಮಿತಿ ಮಾಡಿ, ಕುಮಾರ್ ಬಂಗಾರಪ್ಪನವರ ಅಧ್ಯಕ್ಷತೆಯಲ್ಲಿ ಸಮಿತಿ ಮಾಡಿ ಇವರು ನೋಟಿಸ್ಗಳು ಜಾರಿ ಮಾಡಿದ್ದಾರೆ. ಎಷ್ಟು ಎಕರೆ ಜಾರಿ ಮಾಡಿದ್ದಾರೆ? 2900 ಎಕರೆ. ಇದು ಸಿದ್ದರಾಮಯ್ಯನವ್ರ ಕಾಲಕ್ಕೆ ಬರೀ 300 ಚಿಲ್ಲರೆ ಎಕರೆ. ಯಾರ್ದು ಜಾಸ್ತಿ? ಯಾರ ಮೇಲೆ ಆಪಾದನೆ ಮಾಡ್ಬೇಕು ನಾವು? ಈಗೆಲ್ಲ ಇವರು ಇಡೀ ರಾಜ್ಯ ಸುತ್ತ ಕೊಟ್ಟಿದ್ದಾರಲ್ಲ BJP ಮುಖಂಡರುಗಳು, ಅವ್ರಿಗೆ ಇದೆಲ್ಲ ಅರ್ಥ ಆಗಬೇಕು. ಅವರೇ ಮಾಡಿದ್ದು ಅಂತ. ಬಹುಶಃ ಯಾಕೆ ನನಗನ್ಸೋದು ಬಸವರಾಜ್ ಯತ್ನಾಳ್ ಹೊರಟಿರೋದು BJPಯವರು ಮುಖಭಂಗ ಮಾಡೋದಕ್ಕೆ. ಯಾಕಂದರೆ BJPಯವರು ಹೆಚ್ಚು ಮಾಡಿದ್ದಾರೆ ಅಂತ ಹೇಳಿ ಗೊತ್ತಾದ ಮೇಲೆ ಕೂಡ ಹೊರಟಿದ್ದಾರೆ ಅಂದರೆ ಅವರು BJPಯವರಿಗೆ ಮುಜುಗರ ಮಾಡೋದಕ್ಕೆ ಹೊರಟಿದ್ದಾರೆ ಅಂತ ಅನಿಸುತ್ತೆ ನನಗೆ. ಇಲ್ಲದ್ರೆ ಯಾಕೆ ಹೋಗ್ತಾರೆ ಅವರು? ಅದೇ ಇವತ್ತು ಹೋರಾಟ ಮಾಡಿದ್ದಾರೆ, ಇದನ್ನೆಲ್ಲ ಎಕ್ಸ್ಪೋಸ್ ಮಾಡೋದಕ್ಕೆ ಮಾಡಿದ್ದಾರೆ ಅಂತ. ಯಡಿಯೂರಪ್ಪನವರು ಕಾಲದಲ್ಲಾಗಿತ್ತು, ಬೊಮ್ಮಾಯಿಯವ್ರ ಕಾಲದಲ್ಲಾಗಿತ್ತು ಅಂತ ಬಂದಿದೆಯಲ್ಲ, ಅದಕ್ಕೆ ಅವರಿಬ್ಬರನ್ನು ಎಕ್ಸ್ಪೋಸ್ ಮಾಡಬೇಕು ಅಂತ ಹೊರಟಂಗೆ ಕಾಣಿಸುತ್ತೆ. ಸರ್ಕಾರದ ವಿರುದ್ಧ ಕಾಣೋದಿಲ್ಲ. ಈಗ ರೈತರಿಗೆ ಯಾವುದೇ ಅನ್ಯಾಯ ಆಗಲ್ಲ ಅಂತ ಹೇಳ್ತಾ ಇದ್ದೀರಿ, ಅಧಿಕಾರದಲ್ಲಿದ್ದೀರಿ, ವಿಪಕ್ಷದಲ್ಲಿದ್ದಾಗ ಅನ್ಯಾಯ ಹಾಕಿಬಿಟ್ರಿ, ನೀವು ಪ್ರಶ್ನೆ ಮಾಡ್ಬೋದಾಗಿದೆ. ಅಲ್ಲ, ನಮಗದು ಏನೋ ಗಮನಕ್ಕೆ ಬಂದಿರಲಿಕ್ಕಿಲ್ಲ ಆ ಸಂದರ್ಭದಲ್ಲಿ, ಅದರಿಂದ ನಾವು ಅದನ್ನು ಇಶ್ಯೂ ಆಗಿ ತೊಗೊಂಡಿರಲಿಲ್ಲ. ಈಗ ಅದು ಬಂದಿದೆ, ಗಮನಕ್ಕೆ ಬಂದಿದೆ, ನಾವು ಎಚ್ಚರಿಕೆ ವಹಿಸ್ಕೊಂಡು ಕೆಲಸ ಮಾಡ್ತೀವಿ. ಸರ್, ಮುಡಾ ವಿಚಾರದಲ್ಲಿ ಸರ್ ಕೆಲವೊಂದು ವಿಚಾರಗಳು ಈಗ ಬಹಿರಂಗ ಆಗ್ತಾ ಇದ್ದಾವೆ. ಜೂನ್ 28 ತಾರೀಕಿಗೆ ಲೋಕಾಯುಕ್ತ ಸರ್ಚ್ ವಾರೆಂಟ್ಗೆ ಅಂದರೆ ಭೈರತಿ ಸುರೇಶ್ ಹೋಗಿ ಹೆಲಿಕಾಪ್ಟರ್ ತಂದ್ರು ಅಂತ ಏನು ಆರೋಪ ಇದೆ. ಅದಕ್ಕೂ ಮುಂಚೆನೇ ಸರ್ಚ್ ವಾರೆಂಟ್ ರೆಡಿ ಮಾಡ್ಕೊಂಡಿದ್ದಂತಹ ಲೋಕಾಯುಕ್ತ. ಆದರೆ IAS ಅಧಿಕಾರಿಯೊಬ್ಬರು ಭೈರತಿ ಸುರೇಶ್ ಹೋಗೋಕ್ಕೆ ಮುಂಚೆನೇ ಮುಡಾ ಕಚೇರಿಗೆ ಹೋಗಿ 144 ದಾಖಲೆಗಳನ್ನು ತಗೊಂಡು ಬಂದಿದ್ದಾರೆ ಅಂತ ಆರೋಪ. ಎಲ್ಲೊಂದು ಕಡೆ IAS ಅಧಿಕಾರಿ ರಕ್ಷಣೆ ಇತ್ತು, ಮುಡಾ ಹಗರಣದಲ್ಲಿ ಏನೂ ಆಗಿಲ್ಲ ಅಂತ ಬಿಂಬಿಸೋದಿಕ್ಕೆ ಅಂತ ಆರೋಪ. ಲೈಕ್ ತನಿಖೆನಲ್ಲಿ ಅದೆಲ್ಲ ಬರಲೇಬೇಕಲ್ಲ. ಈಗ ಯಾರೇ ತನಿಖೆ ಮಾಡಲಿ, ಈ ವಿಚಾರಗಳೆಲ್ಲ ತನಿಖೆನಲ್ಲಿ ಬರಲೇಬೇಕು. IAS ಮಾಡಿದ್ರೋ, IPS ಮಾಡಿದ್ರೋ, KS ಮಾಡಿದ್ರೋ, ಅವರೆಲ್ಲ ಈಗ ಅಷ್ಟೊಂದು ಫೈಲ್ಗಳು ಎತ್ಕೊಂಡು ಬಂದಿದ್ದಾರೆ ಅವರು ಅಂತ ಅಂದಾಗ ಅದು ತನಿಖೆನಲ್ಲಿ ಗೊತ್ತಾಗಲೇಬೇಕು. ಲೋಕಾಯುಕ್ತದವ್ರು ಮಾಡಿದ್ರು ಆಗುತ್ತೆ, ಇನ್ಯಾವುದೇ ಏಜೆನ್ಸಿ ಮಾಡಿದ್ರು ಆಗುತ್ತೆ. ಅಧಿಕಾರಿಗಳು ಕೂಡ ರಕ್ಷಣೆಗೆ ಮುಂದಾಗಿದ್ರು ಅಂತ ಆರೋಪ. ಅಲ್ಲ, ಅದು ಬರಬೇಕಲ್ಲ. ಯಾವ ಅಧಿಕಾರಿ ರಕ್ಷಣೆ ಮಾಡಕ್ಕೆ ಹೊರಟಿದ್ರು ಅದು ಬರಬೇಕಲ್ವಾ. ತನಿಖೆನಲ್ಲಿ ಬಂದಾಗ ಅದು ಒಂದು ವೇಳೆ ಆ ರೀತಿ ಕಂಡು ಬಂದರೆ ಕ್ರಮ ತಗೊಳ್ತಾರೆ. ಯೋಗೇಶ್ವರ್ ಅವರು ಸುವರ್ಣ ಸಂದರ್ಶನದಲ್ಲಿ ಒಂದು ಮಾಹಿತಿ ಹೇಳಿದ್ದಾರೆ. JDSನ ಶಾಸಕರಿಗೆ ಪಕ್ಷದಲ್ಲಿ ಅಸ್ತಿತ್ವ ಇಲ್ಲ, ಒಕ್ಕಲಿಗ ನಾಯಕತ್ವ ದೇವೇಗೌಡರು ಇಂದ ವಿಮುಖರಾಗ್ತಿದ್ದಾರೆ. ನನಗೇನಾದ್ರು ಕಾಂಗ್ರೆಸ್ ಪಕ್ಷ ಟಾಸ್ಕ್ ಕೊಟ್ಟರೆ 15 ಶಾಸಕರನ್ನು ಹೊಡೆದು ಕರ್ಕೊಂಡು ಬರ್ತೀನಿ ಒಂದೇ ತಿಂಗಳಲ್ಲಿ ಅಂತ ಹೇಳಿ. ಏನಾದರೂ ಅಗತ್ಯ ಈಗ ಏನು ಇಲ್ವಲ್ಲ, ನಾವು ಆ ಕೆಲಸ ಮಾಡೋದಿಲ್ಲ. ಸಾಮಾನ್ಯವಾಗಿ ನಾವು ಕಾಂಗ್ರೆಸ್ನಲ್ಲಿ BJPಯವ್ರು ಮಾಡ್ದಂಗೆ ಆಪರೇಷನ್ ಕಮಲ ಏನು ಮಾಡ್ತಾರಲ್ಲ ಅವರು, ಆ ಥರ ನಾವೇನು ಮಾಡೋಕ್ಕೆ ಹೋಗೋದಿಲ್ಲ. ಈಗ ಯೋಗೇಶ್ವರ ಮಾತು ಹೇಳಿದರೆ ಅದರ ಅಗತ್ಯತೆ ಏನು ನಮಗೆ ನಿಲ್ವಲ್ಲ. ಈಗ 138 ಇದ್ದೀವಿ, ಇನ್ನೆಷ್ಟು ಜನ ಕರ್ಕೊಂಬರ್ಬೇಕು ನೀವು? ಸರ್ಕಾರ ಸುಭದ್ರವಾಗಿದೆ. ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ನಾವು ಎಲ್ಲರೂ ಕೂಡ ಹೇಳಿದ್ದೇವೆ. ಯಾರಿಗೆ ನಮ್ಮ ಗೈಡ್ಲೈನ್ಸ್ ಏನಿದ್ದಾವೆ ಆ ಗೈಡ್ಲೈನ್ಸಿನ ಚೌಕಟ್ಟಿನಲ್ಲಿ ಯಾರು ಬರ್ತಾರೋ ಅವ್ರಿಗೆಲ್ಲ ಕೊಡಿ ಅಂತ. ಕೆಲವ್ರನ್ನ ತೆಗ್ದಿದ್ದಾರೆ ಅಂತ ಬಂದಾಗ, ಗಮನಕ್ಕೆ ಬಂದಾಗ ಮುಖ್ಯಮಂತ್ರಿಗಳು ಹೇಳಿದರು, ಅದನ್ನು ಪುನರ್ ಪರಿಶೀಲನೆ ಮಾಡಿ ಮತ್ತೆ ಅವ್ರಿಗೆ ವಾಪಸ್ ಕೊಡಿ ಅಂತ ಹೇಳಿದರು. ನಾವು ಅದನ್ನೇ ಆ ಸ್ಟ್ಯಾಂಡಲ್ಲೇ ಇದ್ದೀವಿ ನಾವೆಲ್ಲ. ಮುಖ್ಯಮಂತ್ರಿಗಳು ಭೇಟಿಯಾಗಿದ್ದೀರಿ, ಕಾರ್ಯಕ್ರಮಕ್ಕೆ ಆಹ್ವಾನ ಕೊಟ್ಟಿದ್ದೀರಿ. ಹಾಸನದಲ್ಲೂ ಕೂಡ ಒಂದು ಸಮಾವೇಶ ಮಾಡ್ತಾ ಇದ್ದೀವಿ. ಹಾಸನದಲ್ಲಿ ಗೊತ್ತಿಲ್ಲ ನನಗೆ.
ನಾನು ತುಮಕೂರು ಡಿಸ್ಟ್ರಿಕ್ಟ್ ಇನ್ಚಾರ್ಜು. ಹಾಸನ್ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ಗೆ KN ರಾಜಣ್ಣ ಅವರಿದ್ದಾರೆ, ಅವ್ರು ಮಾಡ್ತಾ ಇರಬೇಕು, ಏನೋ ಗೊತ್ತಿಲ್ಲ. ನಮ್ಮಲ್ಲಿ ಏನಾಗಿದೆ ಅಂದರೆ ಪ್ರತಿ ಜಿಲ್ಲೆಯಲ್ಲೂ ಕೂಡ ನಾವು ಸಾವಿರಾರು ಜನ, ಲಕ್ಷಾಂತರ ಜನಕ್ಕೆ ಸವಲತ್ತುಗಳು ಕೊಡ್ತಾ ಇದ್ದೀವಿ. ಪ್ರತಿ ಜಿಲ್ಲೆನಲ್ಲೂ ಕೊಡ್ತೀವಿ. ಅದಕ್ಕೆ ತುಮಕೂರು ಜಿಲ್ಲೆಯಲ್ಲಿ 1,46,000 ಜನರಿಗೆ ಈ ಥರದ್ದು ಈ ಏನು ಫಲಾನುಭವಿಗಳನ್ನು ಗುರುತಿಸಿ ಅವರಿಗೆ ಈ ಏನು ಸರ್ಕಾರದ ಯೋಜನೆಗಳಿದ್ದಾವೆ ಅದನ್ನೆಲ್ಲ ತಲುಪಿಸೋಂಥ ಕೆಲಸ ಮಾಡ್ತೀವಿ. ಈಗಾಗಲೇ 8 ತಿಂಗಳ ಹಿಂದೆ ಒಂದು ಮಾಡಿದ್ದು, ಈಗ ಮತ್ತೊಂದು ಈ ವರ್ಷಕ್ಕೆ ಸೇರಿದಾಗೆ ಮಾಡ್ತಾಯಿದ್ದೀವಿ. ಅದನ್ನು ಎಲ್ಲ ಜಿಲ್ಲೆನಲ್ಲೂ ಮಾಡಬೇಕು ಅಂತೇಳಿ ಮುಖ್ಯಮಂತ್ರಿಗಳು ಈಗ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ಗಳಿಗೆ ಹೇಳ್ತಾ ಇದ್ದಾರೆ. ನೋಡಿ, ತುಮಕೂರಲ್ಲಿ ಪರಮೇಶ್ವರ್ ಮಾಡ್ತಾ ಇದ್ದಾರೆ, ಆ ಥರ ಎಲ್ಲ ಜಿಲ್ಲೆನಲ್ಲೂ ಕೂಡ ಒಂದೊಂದು ಕಾರ್ಯಕ್ರಮ ಮಾಡಿ ಅಂತ ಹೇಳ್ತಿದ್ದಾರೆ. ಅದಲ್ಲದೆ ಇನ್ನೇ ಯಾವುದಾದ್ರೂ ಕಾರ್ಯಕ್ರಮ ಇದ್ದರೆ ಗೊತ್ತಿಲ್ಲ ನನಗೆ. ಅಲ್ಲ, ನಾವು ಮೊದಲಿಂದನೂ ಹೇಳ್ತಾ ಇದ್ದೀವಲ್ಲ, ಗೆದ್ದಾಗೂ ಹೇಳಿದ್ದೀವಿ. ಸೋತಾಗ ನಾನು ಹೇಳಿದ್ದೇನು ಅಂತ ಸರಿಯಾಗಿ ಅರ್ಥ ಮಾಡ್ಕೊಳಕ್ಕೆ ಹೇಳಿ ಅವ್ರಿಗೆ. ನಾನು ಹೇಳಿದ್ದು ಸೆಲೆಕ್ಟಿವ್ ಆಗಿ ಮಾಡ್ತಾರೆ, ಸೆಲೆಕ್ಟಿವ್ ಆಗಿ ರಾಜ್ಯ ಆಯ್ಕೆ ಮಾಡ್ಕೊತಾರೆ, ಸೆಲೆಕ್ಟಿವ್ ಆಗಿ ಕ್ಷೇತ್ರಗಳ ಆಯ್ಕೆ ಮಾಡ್ಕೊತಾರೆ, EVM ಹ್ಯಾಕ್ ಮಾಡ್ತಾರೆ ಅಂತ ನಾವು ಇವತ್ತು ಹೊಸದಾಗಿ ಏನು ಹೇಳ್ತಾ ಇಲ್ವಲ್ಲ. ನಾವು ಮೊದಲಿಂದನೂ ಹೇಳ್ಕೊಂಡು ಬಂದಿದ್ದೀವಿ. 2014ರಿಂದನೂ ನಂತರ ಬಂದಂಥ ಎಲ್ಲ ಚುನಾವಣೆಗಳಿಗೂ ಕೂಡ ಅವರು ಕಾಂಪ್ರಮೈಸ್ ಮಾಡಿದ್ದಾರೆ EVMಗಳಂತ. ಬರೀ ನಾನೊಬ್ಬ ಹೇಳಿದ್ದಾನೆ ಅಂದರೆ ಹುಚ್ಚ ಅನ್ಬೋದು ನನ್ನ. ಆದರೆ ಇಡೀ ದೇಶದಲ್ಲಿ ಜನ ಹೇಳ್ತಾರಲ್ವಾ. ಮಹಾರಾಷ್ಟ್ರದಲ್ಲಿ ಮೊನ್ನೆ ನಡೆದಂಥ ಎಲೆಕ್ಷನ್ನಲ್ಲಿ ನಾವು ವಿಶ್ಲೇಷಣೆ ಮಾಡುವಾಗ ಆ ರೀತಿ ಒಂದು ಚರ್ಚೆ ಆಗಿದೆ ಅಂತ ಹೇಳಿದ್ದೀನಿ. ರವಿಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಗೊತ್ತಿಲ್ಲ ಪಾಪ. ಈಗ ಬಿಜೆಪಿ ಅವಧಿಯಲ್ಲೇ ಅತಿ ಹೆಚ್ಚು ನೋಟಿಸ್ ಆಗಿರುವಂಥದ್ದು ಈಗ ಬಹಿರಂಗ ಆಗಿದೆ. ವಿಧಾನಮಂಡಲ ಸಮಿತಿಯವರು ಅವಾಗಲೇ ಡಿಸಿಗಳಿಗೆಲ್ಲ ಸೂಚನೆ 1885 ಅವಧಿಯಲ್ಲಿ 1735 ನೋಟಿಸ್ ಆಗಿದೆ. ಈಗ ಸತ್ಯ ಯಾವತ್ತೂ ಕೂಡ ಮುಚ್ಚಿಡೋಕ್ಕಾಗಲ್ಲ ಜಾಸ್ತಿ ದಿವಸ. ಈಗ ನಮ್ಮ ಮೇಲೆ ಆಪಾದನೆ ಮಾಡ್ತಿದ್ರು, ನೀವು ಕೊಟ್ಟಿದ್ದೀರಿ, ನೋಟಿಸ್ ಕೊಟ್ಬಿಟ್ಟಿದ್ದೀರ ಅಂತ. ಇವ್ರೇನು ಮಾಡಿದರು? ಇವರು ಒಂದು ಸಮಿತಿ ಮಾಡಿ, ಕುಮಾರ್ ಬಂಗಾರಪ್ಪನವರ ಅಧ್ಯಕ್ಷತೆಯಲ್ಲಿ ಸಮಿತಿ ಮಾಡಿ ಇವರು ನೋಟಿಸ್ಗಳು ಜಾರಿ ಮಾಡಿದ್ದಾರೆ. ಎಷ್ಟು ಎಕರೆ ಜಾರಿ ಮಾಡಿದ್ದಾರೆ? 2900 ಎಕರೆ. ಇದು ಸಿದ್ದರಾಮಯ್ಯನವ್ರ ಕಾಲಕ್ಕೆ ಬರೀ 300 ಚಿಲ್ಲರೆ ಎಕರೆ. ಯಾರ್ದು ಜಾಸ್ತಿ? ಯಾರ ಮೇಲೆ ಆಪಾದನೆ ಮಾಡ್ಬೇಕು ನಾವು? ಈಗೆಲ್ಲ ಇವರು ಇಡೀ ರಾಜ್ಯ ಸುತ್ತ ಕೊಟ್ಟಿದ್ದಾರಲ್ಲ BJP ಮುಖಂಡರುಗಳು, ಅವ್ರಿಗೆ ಇದೆಲ್ಲ ಅರ್ಥ ಆಗಬೇಕು. ಅವರೇ ಮಾಡಿದ್ದು ಅಂತ. ಬಹುಶಃ ಯಾಕೆ ನನಗನ್ಸೋದು ಬಸವರಾಜ್ ಯತ್ನಾಳ್ ಹೊರಟಿರೋದು BJPಯವರು ಮುಖಭಂಗ ಮಾಡೋದಕ್ಕೆ. ಯಾಕಂದರೆ BJPಯವರು ಹೆಚ್ಚು ಮಾಡಿದ್ದಾರೆ ಅಂತ ಹೇಳಿ ಗೊತ್ತಾದ ಮೇಲೆ ಕೂಡ ಹೊರಟಿದ್ದಾರೆ ಅಂದರೆ ಅವರು BJPಯವರಿಗೆ ಮುಜುಗರ ಮಾಡೋದಕ್ಕೆ ಹೊರಟಿದ್ದಾರೆ ಅಂತ ಅನಿಸುತ್ತೆ ನನಗೆ. ಇಲ್ಲದ್ರೆ ಯಾಕೆ ಹೋಗ್ತಾರೆ ಅವರು? ಅದೇ ಇವತ್ತು ಹೋರಾಟ ಮಾಡಿದ್ದಾರೆ, ಇದನ್ನೆಲ್ಲ ಎಕ್ಸ್ಪೋಸ್ ಮಾಡೋದಕ್ಕೆ ಮಾಡಿದ್ದಾರೆ ಅಂತ. ಯಡಿಯೂರಪ್ಪನವರು ಕಾಲದಲ್ಲಾಗಿತ್ತು, ಬೊಮ್ಮಾಯಿಯವ್ರ ಕಾಲದಲ್ಲಾಗಿತ್ತು ಅಂತ ಬಂದಿದೆಯಲ್ಲ, ಅದಕ್ಕೆ ಅವರಿಬ್ಬರನ್ನೂ ಎಕ್ಸ್ಪೋಸ್ ಮಾಡಬೇಕು ಅಂತ ಹೊರಟಂಗೆ ಕಾಣಿಸುತ್ತೆ. ಸರ್ಕಾರದ ವಿರುದ್ಧ ಕಾಣೋದಿಲ್ಲ. ಈಗ ರೈತರಿಗೆ ಯಾವುದೇ ಅನ್ಯಾಯ ಆಗಲ್ಲ ಅಂತ ಹೇಳ್ತಾ ಇದ್ದೀರಿ, ಅಧಿಕಾರದಲ್ಲಿದ್ದೀರಿ, ವಿಪಕ್ಷದಲ್ಲಿದ್ದಾಗ ಅನ್ಯಾಯ ಹಾಕಿಬಿಟ್ರಿ, ನೀವು ಪ್ರಶ್ನೆ ಮಾಡ್ಬೋದಾಗಿದೆ. ಅಲ್ಲ, ನಮಗದು ಏನೋ ಗಮನಕ್ಕೆ ಬಂದಿರಲಿಕ್ಕಿಲ್ಲ ಆ ಸಂದರ್ಭದಲ್ಲಿ, ಅದರಿಂದ ನಾವು ಅದನ್ನು ಇಶ್ಯೂ ಆಗಿ ತೊಗೊಂಡಿರಲಿಲ್ಲ. ಈಗ ಅದು ಬಂದಿದೆ, ಗಮನಕ್ಕೆ ಬಂದಿದೆ, ನಾವು ಎಚ್ಚರಿಕೆ ವಹಿಸ್ಕೊಂಡು ಕೆಲಸ ಮಾಡ್ತೀವಿ. ಸರ್, ಮುಡಾ ವಿಚಾರದಲ್ಲಿ ಸರ್ ಕೆಲವೊಂದು ವಿಚಾರಗಳು ಈಗ ಬಹಿರಂಗ ಆಗ್ತಾ ಇದ್ದಾವೆ. ಈ ಜೂನ್ 28ನೇ ತಾರೀಕಿಗೆ ಲೋಕಾಯುಕ್ತ ಸರ್ಚ್ ವಾರಂಟಿಗೆ ಅಂದರೆ ಬೈರತಿ ಸುರೇಶ್ ಹೋಗಿ ಹೆಲಿಕಾಪ್ಟರ್ ತಂದರು ಅಂತ ಆರೋಪ ಇದೆ. ಅದಕ್ಕೂ ಮುಂಚೆನೇ ಸರ್ಚ್ ವಾರಂಟ್ ರೆಡಿ ಮಾಡ್ಕೊಂಡಿದ್ದಂತಹ ಲೋಕಾಯುಕ್ತ. ಆದರೆ IAS ಅಧಿಕಾರಿ ಒಬ್ಬರು ಬೈರತಿ ಸುರೇಶ್ ಹೋಗೋಕ್ಕೆ ಮುಂಚೆನೇ ಮುಡಾ ಕಚೇರಿಗೆ ಹೋಗಿ 144 ದಾಖಲೆಗಳನ್ನು ತಗೊಂಡು ಬಂದಿದ್ದಾರೆ ಅಂತ ಆರೋಪ. ಎಲ್ಲೊಂದು ಕಡೆ IAS ಅಧಿಕಾರಿ ರಕ್ಷಣೆ ಇತ್ತು, ಮುಡಾ ಹಗರಣದಲ್ಲಿ ಏನೂ ಆಗಿಲ್ಲ ಅಂತ ಬಿಂಬಿಸೋದಕ್ಕೆ ಅಂತ ಆರೋಪ. ಲೈಕ್ ತನಿಖೆನಲ್ಲಿ ಅದೆಲ್ಲ ಬರಲೇಬೇಕಲ್ಲ. ಈಗ ಯಾರೇ ತನಿಖೆ ಮಾಡಲಿ ಈ ವಿಚಾರಗಳೆಲ್ಲ ತನಿಖೆನಲ್ಲಿ ಬರಲೇಬೇಕು. IAS ಮಾಡಿದ್ರೋ, IPS ಮಾಡಿದ್ರೋ, KS ಮಾಡಿದ್ರೋ, ಅವರೆಲ್ಲ ಈಗ ಅಷ್ಟೊಂದು ಫೈಲ್ಗಳು ಎತ್ಕೊಂಡು ಬಂದಿದ್ದಾರೆ ಅವರು ಅಂತ ಅಂದಾಗ ಅದು ತನಿಖೆನಲ್ಲಿ ಗೊತ್ತಾಗಲೇಬೇಕು. ಲೋಕಾಯುಕ್ತದವ್ರು ಮಾಡಿದ್ರು ಆಗುತ್ತೆ, ಇನ್ಯಾವುದೇ ಏಜೆನ್ಸಿ ಮಾಡಿದ್ರು ಆಗುತ್ತೆ. ಅಧಿಕಾರಿಗಳು ಕೂಡ ರಕ್ಷಣೆಗೆ ಮುಂದಾಗಿದ್ರು ಅಂತ ಆರೋಪ. ಇಲ್ಲ, ಅದು ಬರಬೇಕಲ್ಲ. ಯಾವ ಅಧಿಕಾರಿ ರಕ್ಷಣೆ ಮಾಡಕ್ಕೆ ಹೊರಟಿದ್ರು ಅದು ಬರಬೇಕಲ್ವಾ. ತನಿಖೆನಲ್ಲಿ ಬಂದಾಗ ಅದು ಒಂದು ವೇಳೆ ಆ ರೀತಿ ಕಂಡು ಬಂದರೆ ಕ್ರಮ ತಗೊಳ್ತಾರೆ. ಯೋಗೇಶ್ವರ್ ಅವರು ಸುವರ್ಣ ಸಂದರ್ಶನದಲ್ಲಿ ಒಂದು ಮಾಹಿತಿ ಹೇಳಿದ್ದಾರೆ. JDSನ ಶಾಸಕರಿಗೆ ಪಕ್ಷದಲ್ಲಿ ಅಸ್ತಿತ್ವ ಇಲ್ಲ, ಒಕ್ಕಲಿಗ ನಾಯಕತ್ವ ದೇವೇಗೌಡರು ಇಂದ ವಿಮುಖರಾಗ್ತಿದ್ದಾರೆ. ನನಗೇನಾದ್ರು ಕಾಂಗ್ರೆಸ್ ಪಕ್ಷ ಟಾಸ್ಕ್ ಕೊಟ್ಟರೆ 15 ಶಾಸಕರನ್ನ ಹೊಡೆದು ಕರ್ಕೊಂಡು ಬರ್ತೀನಿ ಒಂದೇ ತಿಂಗಳಲ್ಲಿ ಅಂತ ಹೇಳಿದ್ದಾರೆ. ಏನಾದರೂ ಅಗತ್ಯ ಈಗ ಏನು ಇಲ್ವಲ್ಲ. ನಾವು ಆ ಕೆಲಸ ಮಾಡೋದಿಲ್ಲ. ಸಾಮಾನ್ಯವಾಗಿ ನಾವು ಕಾಂಗ್ರೆಸ್ನಲ್ಲಿ
BJP ಅವ್ರು ಮಾಡ್ದಂಗೆ ಆಪರೇಷನ್ ಕಮಲ ಏನು ಮಾಡ್ತಾರಲ್ಲ ಅವರು, ಆ ಥರ ನಾವೇನು ಮಾಡೋಕ್ಕೆ ಹೋಗೋದಿಲ್ಲ. ಈಗ ಯೋಗೇಶ್ವರ ಮಾತು ಹೇಳಿದರೆ ಅದರ ಅಗತ್ಯತೆ ಏನು ನಮಗೆ ನಿಲ್ವಲ್ಲ. ಈಗ 138 ಇದ್ದೀವಿ, ಇನ್ನೆಷ್ಟು ಜನ ಕರ್ಕೊಂಬರ್ಬೇಕು ನೀವು? ಸರ್ಕಾರ ಸುಭದ್ರವಾಗಿದೆ. ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ನಾವು ಎಲ್ಲರೂ ಕೂಡ ಹೇಳಿದ್ದೇವೆ. ಯಾರಿಗೆ ನಮ್ಮ ಗೈಡ್ಲೈನ್ಸ್ ಏನಿದ್ದಾವೆ ಆ ಗೈಡ್ಲೈನ್ಸಿನ ಚೌಕಟ್ಟಿನಲ್ಲಿ ಯಾರು ಬರ್ತಾರೋ ಅವ್ರಿಗೆಲ್ಲ ಕೊಡಿ ಅಂತ. ಕೆಲವ್ರನ್ನ ತೆಗ್ದಿದ್ದಾರೆ ಅಂತ ಬಂದಾಗ, ಗಮನಕ್ಕೆ ಬಂದಾಗ ಮುಖ್ಯಮಂತ್ರಿಗಳು ಹೇಳಿದರು ಅದನ್ನು ಪುನರ್ ಪರಿಶೀಲನೆ ಮಾಡಿ ಮತ್ತೆ ಅವ್ರಿಗೆ ವಾಪಸ್ ಕೊಡಿ ಅಂತ ಹೇಳಿದರು. ನಾವು ಅದನ್ನೇ ಆ ಸ್ಟ್ಯಾಂಡಲ್ಲೇ ಇದ್ದೀವಿ ನಾವೆಲ್ಲ. ಮುಖ್ಯಮಂತ್ರಿಗಳು ಭೇಟಿಯಾಗಿದ್ದೀರಿ, ಕಾರ್ಯಕ್ರಮಕ್ಕೆ ಆಹ್ವಾನ ಕೊಟ್ಟಿದ್ದೀರಿ. ಹಾಸನದಲ್ಲೂ ಕೂಡ ಒಂದು ಸಮಾವೇಶ ಮಾಡ್ತಾ ಇದ್ದೀವಿ. ಹಾಸನದಲ್ಲಿ ಗೊತ್ತಿಲ್ಲ ನನಗೆ. ನಾನು ತುಮಕೂರು ಡಿಸ್ಟ್ರಿಕ್ಟ್ ಇನ್ಚಾರ್ಜು. ಹಾಸನ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ಗೆ KN ರಾಜಣ್ಣ ಅವರಿದ್ದಾರೆ, ಅವ್ರು ಮಾಡ್ತಾ ಇರಬೇಕು, ಏನೋ ಗೊತ್ತಿಲ್ಲ. ನಮ್ಮಲ್ಲಿ ಏನಾಗಿದೆ ಅಂದರೆ ಪ್ರತಿ ಜಿಲ್ಲೆಯಲ್ಲೂ ಕೂಡ ನಾವು ಸಾವಿರಾರು ಜನ, ಲಕ್ಷಾಂತರ ಜನಕ್ಕೆ ಸವಲತ್ತುಗಳು ಕೊಡ್ತಾ ಇದ್ದೀವಿ. ಪ್ರತಿ ಜಿಲ್ಲೆನಲ್ಲೂ ಕೊಡ್ತೀವಿ. ಅದಕ್ಕೆ ತುಮಕೂರು ಜಿಲ್ಲೆಯಲ್ಲಿ 1,46,000 ಜನರಿಗೆ ಈ ಥರದ್ದು ಈ ಏನು ಫಲಾನುಭವಿಗಳನ್ನು ಗುರುತಿಸಿ ಅವರಿಗೆ ಈ ಏನು ಸರ್ಕಾರದ ಯೋಜನೆಗಳಿದ್ದಾವೆ ಅದನ್ನೆಲ್ಲ ತಲುಪಿಸೋವಂಥ ಕೆಲಸ ಮಾಡ್ತೀವಿ. ಈಗಾಗಲೇ 8 ತಿಂಗಳ ಹಿಂದೆ ಒಂದು ಮಾಡಿದ್ದು, ಈಗ ಮತ್ತೊಂದು ಈ ವರ್ಷಕ್ಕೆ ಸೇರಿದಾಗೆ ಮಾಡ್ತಾಯಿದ್ದೀವಿ. ಅದನ್ನು ಎಲ್ಲ ಜಿಲ್ಲೆನಲ್ಲೂ ಮಾಡಬೇಕು ಅಂತೇಳಿ ಮುಖ್ಯಮಂತ್ರಿಗಳು ಈಗ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ಗಳಿಗೆ ಹೇಳ್ತಾ ಇದ್ದಾರೆ. ನೋಡಿ, ತುಮಕೂರಲ್ಲಿ ಪರಮೇಶ್ವರ್ ಮಾಡ್ತಾ ಇದ್ದಾರೆ, ಆ ಥರ ಎಲ್ಲ ಜಿಲ್ಲೆನಲ್ಲೂ ಕೂಡ ಒಂದೊಂದು ಕಾರ್ಯಕ್ರಮ ಮಾಡಿ ಅಂತ ಹೇಳ್ತಿದ್ದಾರೆ. ಅದಲ್ಲದೆ ಇನ್ನೇ ಯಾವುದಾದ್ರೂ ಕಾರ್ಯಕ್ರಮ ಇದ್ದರೆ ಗೊತ್ತಿಲ್ಲ ನನಗೆ.